ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಮತ್ತೆ ಇದೀಗ ಆಣೆ ಪ್ರಮಾಣ ಮುಂದುವರೆದಿದೆ. ಎಚ್.ಕೆ. ಸುರೇಶ್ ವಿರುದ್ಧ ಇದೀಗ ಅಡ್ಡ ಮತದಾನದ ಆರೋಪ ಏನು ಕೇಳಿ ಬರ್ತಾ ಇತ್ತು. ಈ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಸುರೇಶ್ ಅವರು ಆಣೆ ಪ್ರಮಾಣಕ್ಕೆ ಮುಂದಾಗಿರುವಂತದನ್ನ ನಾವು ಗಮನಿಸಬಹುದು. ಈಗಾಗಲೇ ಅವರು ಬೇಲೂರು ಚನ್ನಕೇಶವ ದೇವಾಲಯದಲ್ಲಿ ಆಣೆಯನ್ನ ಮಾಡಿದ್ದಾರೆ. ಆಣೆ ಪ್ರಮಾಣವನ್ನ ಅವರು ಮಾಡಾಗಿದೆ. ಬಳಿಕ ನೂರಾರು ಕಾರ್ಯಕರ್ತರ ಜೊತೆ ಅವರು ಧರ್ಮಸ್ಥಳಕ್ಕೆ ಭೇಟಿ ಕೂಡ ನೀಡಲಿಕ್ಕಿದ್ದಾರೆ. ಮಂಜುನಾಥ ಸ್ವಾಮಿ ಮುಂದೆ ಅವರು ಆಣೆ ಪ್ರಮಾಣವನ್ನ ಮಾಡಲಿಕ್ಕೆ ಇದೀಗ ಸುರೇಶ್ ಅವರು ತೀರ್ಮಾನವನ್ನ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಎಚ್.ಕೆ. ಸುರೇಶ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನನ್ನನ್ನ ಹಣದಿಂದ ಕೊಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕಾರ್ಯಕರ್ತರು ನನ್ನ ಜೊತೆಗೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಆಣೆ ಪ್ರಮಾಣ ಮಾಡಿ ನನ್ನ ಮೇಲಿನ ಆರೋಪಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಬೇಲೂರು ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಪಿತೂರಿಯ ಹಿಂದೆ ಇರತಕ್ಕಂಥದ್ದು ಷಡ್ಯಂತ್ರಕ್ಕೆ ಇದು ಸಂದೇಶವನ್ನ ಪರಮಾತ್ಮ ಮುಖಾಂತರ ನಿಮ್ಮ ಮೂಲಕ ತಿಳಿಸ್ತಿ ಅಂತಕ್ಕಂಥದ್ದನ್ನ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೀನಿ. ಧನ್ಯವಾದಗಳು. ಈ ಭಾಗದಲ್ಲಿ ಮಾತ್ರ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಅಲ್ಲಿ ಮೂಡಿಗೆರೆ ಹತ್ರ ಇದ್ದಾರೆ. ಅವ್ರು ಮಾತ್ರ ನನ್ನನ್ನು ಕೊಂಡ್ಕೊಳಕ್ಕೆ ಸಾಧ್ಯನ ಹೊರತು ಹಣದಿಂದ ಆಗಲಿ ಇನ್ನೊಂದಿಂದ ಆಗಲಿ ದೌರ್ಜನ್ಯದಿಂದ ಕೊಂಡ್ಕೊಳಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಈ ಭಗವಂತನ ಮೇಲೆ ಚನ್ನಕೇಶ್ವರನ ಬಲಿಗಲ್ಲಿನ ಸಾಕ್ಷಿಯಾಗಿ ನಾನು ಅಡ್ಡ ಮತದಾನ ಪ್ರಮಾಣ ಮಾಡಿ ನಾನು ಈ ಕ್ಷೇತ್ರದ ಜನತೆಗೆ ಏನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಇಟ್ಟಿದ್ದಾರೆ, ಯಾರೊಬ್ಬರು ಬಾಯಿನಲ್ಲೂ ಸಹ ಮಾಡಿಲ್ಲ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತಾಪ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರತಾಪ್, ನಾವು ನೋಡ್ತಾ ಇದ್ದೀವಿ ಸುರೇಶ್ ಅವರ ಮೇಲಿರುವಂತಹ ಆರೋಪಕ್ಕೆ ಅವರಿದೀಗ ಆಣೆ ಪ್ರಮಾಣವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಧರ್ಮಸ್ಥಳಕ್ಕೂ ಹೋಗಿ ನಾನು ಆಣೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ, ಯಾವತ್ತು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ? ರಕ್ಷಾ, ಏನಂತ ಹೇಳಿದ್ರೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಅವರ ಮೇಲೆ ಗಂಭೀರ ಆರೋಪ ಬಂದಿರುವಂತದ್ದು ಕೂಡ ಅಡ್ಡ ಮತದಾನ. ಈ ಕಳೆದ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಅವರು ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಅಂದಿನಿಂದನೂ ಕೂಡ ಎಚ್.ಕೆ. ಸುರೇಶ್ ಅವರು ಸ್ಪಷ್ಟನೆಯನ್ನ ಕೊಡುತ್ತಾ ಬಂದಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಆಣೆ ಪ್ರಮಾಣಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಐತಿಹಾಸಿಕ ಸ್ಥಳವಾಗಿರುವಂತಹ ಬೇಲೂರು ಚನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ನಿಂತು ಒಂದು ಪ್ರಮಾಣವನ್ನ ಮಾಡಿದ್ದಾರೆ. ಒಂದು ಏನಂತ ಹೇಳಿದ್ರೆ, ನಾನು ನನ್ನ ವಿರುದ್ಧ ದೊಡ್ಡ ಷಡ್ಯಂತ್ರ ಮಾಡಲಾಗಿದೆ. ನಾನು ಯಾವುದೇ ಕಾರಣಕ್ಕೂ ಅಡ್ಡ ಮತದಾನವನ್ನ ಮಾಡಿಲ್ಲ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಪ್ರಚಾರವನ್ನ ಮಾಡಿ ಹೋಗಿದ್ದಾರೆ. ಆದ್ರೆ ಬೇಕು ಅಂತ ಹೇಳಿ ಯಾರೋ ಕಿಡಿಗೇಡಿಗಳು ಜೊತೆಗೆ ದೊಡ್ಡ ಷಡ್ಯಂತ್ರದ ಮೂಲಕ ನನ್ನ ಹೆಸರಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಲಾಗಿದೆ. ನಮ್ಮ ಚನ್ನಕೇಶವ ಸಾಕ್ಷಿಯಾಗಿ ಹೇಳ್ತೇನೆ, ನಾನು ಅಡ್ಡ ಮತದಾನ ಮಾಡಿಲ್ಲ ಎಂಬ ಮಾತುಗಳನ್ನ ಕೂಡ ಇವತ್ತು ಎಲ್ಲರ ಎದುರುಗಡೆ ತಮ್ಮ ಕಾರ್ಯಕರ್ತರನ್ನ ಜೊತೆಗೂಡಿ ಪ್ರಮಾಣವನ್ನ ಮಾಡುವಂತದ್ದು. ಇದ್ರ ಜೊತೆಗೆ ಇವತ್ತೇ ಏನು ಬೇಲೂರು ಚನ್ನಕೇಶವನ ಪ್ರಮಾಣ ಮುಗಿಸಿ ಅಲ್ಲಿಂದ ಅವರು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೂ ಕೂಡ ಹೋಗಿರುವಂತದ್ದು. ಅಲ್ಲಿಯೂ ಕೂಡ ನಾನು ಪ್ರಮಾಣ ಮಾಡ್ತೇನೆ, ಯಾಕೆಂದ್ರೆ ನಾನು ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡಿಲ್ಲ, ನನ್ನ ಕಾರ್ಯಕರ್ತರ ಎದುರು ನಾನು ಪ್ರಮಾಣ ಮಾಡ್ತೇನೆ ಅನ್ನೋ ಮಾತುಗಳನ್ನು ಹೇಳುವ ಮೂಲಕ ಆಣೆ ಪ್ರಮಾಣಕ್ಕೆ ಮುಂದಾಗಿರುವಂತದ್ದು. ರಕ್ಷಾ, ಓಕೆ, ಧನ್ಯವಾದಗಳು ಪ್ರತಾಪ್ ತಮ್ಮೆಲ್ಲ ಮಾಹಿತಿಗಾಗಿ.